ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮಾಡಿದೆ. ನೋಡಿ ಎಷ್ಟು ಕಸ ಆಗಿದೆ, ಎಷ್ಟು ಬೇಗ ಎಲೆ ಎಲ್ಲ ಉದುರುತ್ತಾ ಇದೆಯಲ್ಲ. ಹಾಗಾಗಿ ನನ್ನ ಶಿವರಾತ್ರಿ ಹಬ್ಬಕ್ಕೆ ರಂಗೋಲಿ ಹೀಗಿತ್ತು. ಮತ್ತು ಸ್ವಲ್ಪ ಹೂವೆಲ್ಲ ಬಿಡಿಸಿಟ್ಟಿದ್ದೆ. ಸ್ವಲ್ಪ ತುಳಸಿ ಮತ್ತು ಒಂದು ಸೇವಂತಿಗೆ ಹೂವು ಈ ಕಲರ್ ಫಸ್ಟ್ ಬಿಟ್ಟಿತ್ತು, ಹಾಗಾಗಿ ಅದನ್ನು ಬಿಡಿಸ್ಕೊಂಡೆ. ಕನಕಾಂಬರ ಎಲ್ಲ ಸ್ವಲ್ಪ ಇತ್ತು, ಎಲ್ಲ ನಿನ್ನೆ ಮಲ್ಲಿಗೆ ಹೂ ಜೊತೆ ಕಟ್ಟೋಣ ಅಂತ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೆಲ್ಲ ಗಿಡಗಳು ಖಾಲಿ ಆಗಿಬಿಟ್ಟಿದೆ. ನೋಡಿ, ಇದು ಹ್ಯಾಂಗಿಂಗ್ ಪಾಟಲ್ಲಿ ಇಲ್ಲಿ ಹಾಕಿದ್ದೆ. ಅವತ್ತು ಏನೋ ಕ್ಲೀನ್ ಮಾಡೋಕ್ಕೋಗಿ ನಾನು ಲ್ಯಾಡರ್ ತೊಗೊಂಡೋಗಿ ಅಲ್ಲಿ ಇಟ್ಟೆ. ಎಲ್ಲ ಫುಲ್ಲು ಉದುರೋಯ್ತು. ಅಯ್ಯೋ ಉದುರೋಗ್ತಿದೆಯಲ್ಲ ಅಂದ್ಬಿಟ್ಟು ಆಮೇಲೆ ಲೈಟೇನೋ ಸರಿ ಮಾಡೋಕ್ಕೆ ಯಾರೋ ಬಂದಿದ್ದರು. ಹಾಗಾಗಿ ಬೇಡ ತೆಗೆದಿಡೋಣ ಅಂದ್ಬಿಟ್ಟು ತೆಗೆದ ತಕ್ಷಣ ಅದ್ರ ಕಡ್ಡಿ ಮುರಿದೋಯ್ತು. ಹಾಗಾಗಿ ಅದನ್ನು ಪರ್ಮನೆಂಟಾಗಿ ಇಲ್ಲೇ ಇಡಬೇಕಾಯ್ತು. ನಾನು ಎಲ್ಲಿ ವಿಡಿಯೋ ಮಾಡ್ತೀನಿ, ಎಲ್ಲಿ ಬರ್ತೀನಿ ಅಲ್ಲೆಲ್ಲ ಕಾಯ್ತಿರ್ತಾನೆ. ಇವತ್ತೆಲ್ಲ ದೇವ್ರ ಪೂಜೆ ಆಗಿದೆ, ಪೂಜೆ ಮುಗಿಸಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬ ಗಾಳಿ ಬೀಸ್ತಾ ಇದೆ, ಎಲೆಲ್ಲ ಉದುರುತ್ತಲ್ವ, ಒಂದು 5 ನಿಮಿಷಕ್ಕೆ ಎಲೆ ಬೀಳುತ್ತೆ. ಗಾಳಿ ಬಂದೆಲ್ಲ ಫುಲ್ಲು ಒಂದು ಕಡೆಗೆಲ್ಲ ತೊಗೊಂಡೋಗುತ್ತೆ. ಹಾಗಾಗಿ ಒಂಥರ ರೆಸಾರ್ಟ್ ಟೈಪ್ ಆಗಿಬಿಟ್ಟಿದೆ ಇವಾಗ ನಮ್ಮ ಮನೆ ಮುಂದೆ. ಅಷ್ಟು ಅದು ಫುಲ್ಲು ಹಬ್ಕೊಂಡಿದೆ ಗಿಡ ಎಲ್ಲ. ಹಿಂಗೆ ಗಾಳಿ ಬೀಸಿದಾಗೆಲ್ಲ ಹಂಗೆ ಅಲ್ಗಾಡ್ತಿರುತ್ತೆ. ಹೂ ಬಿಟ್ಟಿರೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗಾಳಿ ಬೀಸ್ತಿದೆ ಅಂತ, ತುಂಬಾ ಗಾಳಿ ಬೀಸ್ತಾ ಇದೆ. ಬನ್ನಿ ದೇವ್ರ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀನಿ ನಾನು ಕಟ್ಟಿರೋ ಹೂವೆಲ್ಲ ಹಾಕಿ ಅಂತ. ಮಲ್ಲಿಗೆ, ದಾಸವಾಳ, ಸೇವಂತಿಗೆ, ತುಳಸಿ ಎಲ್ಲವನ್ನು ಹಾಕಿ ಇವತ್ತು ರಾಯರ ಪೂಜೆ, ಶಿವನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಲ್ಲಿಗೆ ಅಂತೂ ಸಣ್ಣಗಿತ್ತು, ಸುಮಾರು ಒಂದು 3 ಮಾರು ಹೂವು ಕಟ್ಟಿದ್ದೀನಿ ನಾನು ನಿನ್ನೆ. ಫುಲ್ಲು ಮಲ್ಲಿಗೆ ಹೂವು ಫುಲ್ಲು ಕಟ್ಟಿದ್ದೀನಿ. ಎಲ್ಲ ಫೋಟೋಗೂ ಆಯಿತು. ನಾನು ಮುಟ್ಕೊಳ್ಳೋಕೆ ಒಂದು ಸ್ವಲ್ಪ ಇಟ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ಸಿದ್ಧಲಿಂಗೇಶ್ವರನ ದೇವಸ್ಥಾನ ಇದು. ನೋಡಿ ಈ ರೀತಿ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವರು. ಇದು ಎಲ್ಲ ನೆನ್ನೆ ಕಟ್ಟಿರುವಂಥ ಹೂವು. ಫುಲ್ಲು ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ದೀನಿ. ಥ್ಯಾಂಕ್ ಯು.